ಯಾವುದೋ ಒಂದು ವಿಷಯ ಮಾಡಿ ನಾವು ಹೇಳೋದು ಒಂದಂದ್ರೆನ ಏನೋ ನೀವು ಮಾಡೋದಾದ್ರೆ ಸ್ವಲ್ಪ ಚರ್ಚೆ ಮಾಡಿರಿ ಮೊದಲು. ನಿಮ್ಮ ಬಿಜಾಪುರದವ್ರಿಗೆ ಹೇಳೋದು ಸ್ವಲ್ಪ ಚರ್ಚೆ ಮಾಡುತ್ತೆ ಬರ್ರಿ ನಮ್ಮ ಜೊತೆನೂ ಮಾಡಿಕ್ಷಂದು ಒಂದು ನಿರ್ಧಾರ ಹೇಳ್ರಿ ಅಂದ್ರೆ ಎಲ್ಲರಿಗೂ ಅನುಕೂಲ ಆಕೈತಿ, ಬರೋವ್ರಿಗೂ ಅನುಕೂಲ ಆಕೈತಿ, ಹೋಗೋವ್ರಿಗೂ ಅನುಕೂಲ ಆಕೈತಿ. ಅಭಿಪ್ರಾಯ ನಿಮಗೇನು ಮೊನ್ನೆ ಭಾಳಷ್ಟು ವೈರಲ್ ಜನ ಯಾರ್ಯಾರು ಫೋನ್ ಮಾಡಿದ್ರಿ ನಿಮಗೆ? ಏನು ಲೆಕ್ಕಿಲ್ಲ. ವಿ ನಾಗೇಂದ್ರ ಪ್ರಸಾದ್ ಅವ್ರು ಫೋನ್ ಮಾಡಿರಿ ನಮಗೆ. ವಿ ನಾಗೇಂದ್ರ ಪ್ರಸಾದ್ ಅವರ ಚಿತ್ರ ಸಾಹಿತಿಗಾರು ಅವರು ಹೇಳ್ರಿ ನಮ್ಮ ಸಿನಿಮಾನು ಹದಿಗಟ್ಟು ಹೋಗೈತ್ರಿ. ಕೆಲವೊಬ್ರು ಹೆಸರು ಹೇಳ್ರಿ, ಅದನ್ನೇನು ಹೇಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಾಗಿರ್ತೈತಿ. ಈಗ ಈ ಪರಿಸ್ಥಿತಿ ಬಂದೈತಿ, ನೀವು ಒಳ್ಳೆ ಎಲ್ಲ ಹೆಜ್ಜೆ ಇಟ್ಟಿರಿ. ಎಲ್ಲೇ ನೀವು ಆದರೂ ನಿಮ್ಮದು ಏನಾರು ಸಂದರ್ಶನ ಇದ್ರೂ ನನ್ನ ಹೆಸರು ಅಲ್ಲಿ ಹೇಳ್ರಿ. ಸಿನಿಮಾ ಸಾಹಿತಿಗಳು ವಿ ನಾಗೇಂದ್ರ ಪ್ರಸಾದ್ ಅವರು ಈ ಒಳ್ಳೆಯ ಕಾರ್ಯಕ್ಕೆ ನನ್ನ ಸಹಕಾರ ಐತಿ, ನನ್ನ ಸಪೋರ್ಟ್ ಐತಿ ಅಂತ ಹೇಳಿದಾರೆ. ನಮ್ಮ ಗುರುರಾಜ್ ಹೊಸಕೋಟೆ ಅವರು ಹೇಳಿದ್ದಾರೆ. ನಮ್ಮ ಗುರುಗಳು ಹಳಿ ಮಂದಿ ಎಲ್ಲ ಆದರೂ ಎಲ್ಲರದು ಆಶೀರ್ವಾದ ನಮಗೆ ಸಿಕ್ಕೈತಿ. ಇದ್ರ ಜೊತೆ ಮುಖ್ಯವಾಗಿ ಸಿಗಬೇಕಾಗಿದ್ದನ ಇದೇ ನಮ್ಮ ಹಿರಿಯರು ಹೇಳಿದರು. ಈಗ ನಮಗೆ ನಾವೇನೋ ಮಾಡ್ಕೊಳಕತ್ತೀವಿ, ಜನರ ಆಶೀರ್ವಾದ ನಮಗೆ ಸಿಗ್ಬೇಕು. ಇಲ್ಲಿ ಭಾಳ ಮುಖ್ಯ ಆದೈತೆ. ನಾವು ಅವನ ನಿಂದೆ ಮಾಡು, ಇವನ ನಿಂದೆ ಮಾಡು, ಅವನ್ಟಾರೆ ಅದು ನಮಗೆ ಬೇಕಾಗಿಲ್ಲ. ಮುಖ್ಯ ಇರೋದು ಏನಪ್ಪ ಅಂತಂದ್ರೆ ನಾವು ಪಬ್ಲಿಕ್ಕಿಗೆ ಎಚ್ಚರ ಮಾಡಿದೆವು, ಒಂದು ಜಾಗೃತಿ ಮೂಡಿಸಿದೆವು ಎಲ್ಲರೂ ಕೂಡಿ. ಆ ಜಾಗೃತಿಯನ್ನು ಮೂಡಬೇಕು. ಅವರು ಅಲ್ಲಿ ದೀಪ ಹಚ್ಚಬೇಕು. ನಾವೆಲ್ಲ ರೆಡಿ ಮಾಡಿ ಇಟ್ಟಿವಿ, ಇನ್ನು ಕಡ್ಡಿ ಕೊರೋದಕ್ಕೆ ದೀಪ ಹಚ್ಚಿರಪ್ಪ ಅಂದ್ರೆ ಭಾಳ ಚಂದ ಬೆಳಗ್ತೈತಿ. ಅದಕ್ಕೆ ಇದೆಲ್ಲ ಬಿಟ್ಟುಬಿಡೋನು. ಯಾರೋ ನಾವು ವಿಶೇಷವಾಗಿ ಹೇಳ್ತಾನೆ, ಯಾರಿಗೇ ಮನುಷ್ಯನಾಗಿದ್ರು ವೈಯಕ್ತಿಕ ಇರ್ತಾವೆ, ಎಲ್ಲರಿಗೂ ಇರ್ತಾವೆ, ಅವೆಲ್ಲ ಬಿಟ್ಟು ಬಿಡ್ರಿ. ಕಲಾವಿದ್ರಂದ್ರೆ ನಾವು ಒಂದೇ ಕುಟುಂಬ, ಒಂದೇ ತಾಯಿ ಮಕ್ಕಳು ಅಂತೇಳಿ ಎಲ್ಲ ನಾವು ತಿಳ್ಕೊಂಡಿವಪ್ಪ ಅಂತಂದ್ರೆ ಒಂದು ಸಮಾಜಕ್ಕೆ ನಾವು ಒಳ್ಳೆಯದನ್ನು ಕೊಡ್ತೀವಿ. ನಮ್ಮನ್ನು ಜನ ಈಗ ಬರೀ ಅಂಥದಕ್ಕೆ ನಮ್ಮನ್ನು ಹೊಗಳಾಕತ್ತಾರ. ಕೆಟ್ಟದನ್ನು ಮಾಡಿದಾಗ ಭಾಳ ಮಂದಿ ಹೊಗಳ್ತಾರೆ. ಹೂವಿನ ಹಾರನೂ ಹಾಕಾರ, ಚುನ್ಮರಿನೂ ಹಾರಿಸ್ತಾರೆ, ನಾಳೆ ಸಾಧ್ಯ ಅಂದ್ರೆ ಪಟಾಕ್ಷಿನೂ ಹಾರಿಸ್ತಾರೆ. ಮುಖ್ಯವಾಗಿ ಇರೋದು ಏನಪ್ಪ ಅಂದರೆ ಇಲ್ಲಿ ಸಮಾಜದನ್ನು ನಾನು ಆಗಾದರೂ ಹೇಳೀನಿ, ಈಗಾದರೂ ಹೇಳಾಕತ್ತೀನಿ. ಸಮಾಜ ದಯವಿಟ್ಟು ನನಗೆ ನಮ್ಮ ಎಲ್ಲ ಈ ಕಲಾವಿದರಿಗೆ ಸಪೋರ್ಟ್ ಕೊಡಲಿ. ಇನ್ನೊಂದು ಏನಂದ್ರೆ ನನಗೆ ಕೆಟ್ಟ ಅನ್ನಿಸ್ತು, ದಯವಿಟ್ಟು ಮಹಿಳಾ ಸಂಘದವ್ರು ಯಾರೋ ಅವ್ರು ನೀವು ತಪ್ಪು ತಿಳ್ಕೊಬೇಡ್ರಿ, ನಾವು ಹಿಂಗೆ ಮಾತಾಡಕತ್ತಿದ್ವಿ ಅಂಥೇಳಿ. ಇಷ್ಟೆಲ್ಲರೂ ನಾವು ಕಲಾವಿದರು ಎದ್ದು ಧ್ವನಿ ಎತ್ತಿದ್ದೀವಿ. ಎಲ್ಲೆಲ್ಲಿಂದ ಬರತ್ತವ್ರು, ರಾಯಚೂರು ಹಿಡ್ಕೊಂಡ್ರೆ, ಯಾದಗಿರಿ ಹಿಡ್ಕೊಂಡು, ಮಂಗಳೂರು ಹಿಡ್ಕೊಂಡು, ಬೆಂಗಳೂರು ಹಿಡ್ಕೊಂಡು ಎಲ್ಲ ಕಡೆಯಿಂದ ಫೋನ್ ಬರತ್ತಾವ. ನೀವು ಮಾಡಿದ್ದು ಹೆಜ್ಜೆ ಎಲ್ಲರೂ ಶೇರ್ ಮಾಡಿದ್ದು ಭಾಳ ಒಳ್ಳೇದು ಮಾಡ್ಯಾರಿ. ಇದಕ್ಕೆ ನಮಗೆ ಸಹಕಾರ ಐತೆ ಅಂತ ಹೇಳಿರಿ. ಆದ್ರೆ ಇದನ್ನು ನಮ್ಮ ಕೆಲಸ ನೋಡಿ ಈ ರಾಜ್ಯದಾಗ ಎಷ್ಟು ಮಹಿಳಾ ಸಂಘದವ್ರು ಮುಂದೆ ಬಂದು ಇದ್ರ ಬಗ್ಗೆ ಯಾರು ಮಾತಾಡ್ಯಾರು? ಒಬ್ಬರ ನೋಡಿರಿ ನೀವು. ನಾವು ಯಾರ ಬಗ್ಗೆ ಧ್ವನಿ ಎತ್ತಾಕತ್ತೀವಿ? ಹೆಣ್ಮಕ್ಳನ್ನ ಅಶ್ಲೀಲವಾಗಿ ತೋರ್ಸಾಕತ್ತಾರ. ನಾವು ಹೆಣ್ಮಕ್ಳ ಬದಲು ಧ್ವನಿ ಎತ್ತಾಕತ್ತದು, ಹೆಣ್ಮಕ್ಳನ್ನ ಎತ್ತವಾರ ಧ್ವನಿ. ಮಹಿಳಾ ಸಂಘದವ್ರಂತೂ ಹೇಳಿದ್ದು ನಾವು ಒಂದೂ ಕೇಳಿಲ್ಲ. ಮತ್ತು ನೀವೆಲ್ಲರೂ ಕೇಳಿದ್ರೆ ನನಗೆ ಹೇಳ್ರಿ. ಮುಖ್ಯ ಪಾಯಿಂಟ್ ಹೌದಲ್ಲ, ನಿಮಗೆ ವಿಚಾರ ಮಾಡಿರಿ. ಅವ್ರು ಮೊದಲು ಬೇಕು ನಮಗೆ. ನಾವು ಅದೀವ್ರಿ ಅಣ್ಣಗಳು ನಡಿ, ನಾವು ನಿಮ್ಮ ಜೋಡಿ ಬರ್ತೀವಪ್ಪ ಅಂತಂದ್ರೆ ನಮಗೊಂದು ದೊಡ್ಡ ಆನೆ ಬಲ ಬರ್ತೈತೆ. ನಮ್ಮ ಅದನ್ನೆಲ್ಲ ಬಿಟ್ಟು ನಾವು ಕಲಾವಿದ್ರು ಮಾತಾಡ್ಕೊಳ್ಳೋದು, ನಾವಿಲ್ಲಿ ಗುಂಪು ಕೊಡೋದು, ಮಾತು ಇನ್ನೊಂದು ತಾಸು ಆಕೈತಿ ಮುಗಿದು ನಮ್ಮ ಮನೆಗೆ ಹೋಗಿ ಬಿಡ್ತೀವಿ. ಜನನೂ ಹೇಳಬೇಕು, ಸಂಘಟನೆಗಳು ಬರಬೇಕು, ಸರ್ಕಾರನೂ ನಮಗೆ ಸರ್ಕಾರನೂ ಎಚ್ಚೆತ್ತುಕೊಳ್ಬೇಕೇನ. ಇನ್ನು ಮುಂದಿನ ನಮ್ಮದು ಇನ್ನು ಮಾತಾಡ್ಕೊಂಡು ಏನಾಯ್ತು, ಇನ್ನು ಬೆಂಗಳೂರಿಗೆ ಹೋಗೋದು. ಇದಕ್ಕೆ ಸಂಬಂಧಪಟ್ಟವ್ರು ಯಾರ್ಯಾರ್ದಾರ ಅವ್ರಿಗೆ ಒಂದು ಮನವಿ ಕೊಟ್ಟ ಕ್ವಶನ್ದ ಹಿಂಗೆ ಒಂದು ಜಾಗೃತಿ ಮೂಡ್ಸಾಕತ್ತೀವಿ. ನಿಮ್ಮದು ಎಲ್ಲ ಸಹಕಾರ ನಮಗೆ ಬೇಕು. ಬರೀ ನಾವು ಮಾತಾಡೋದು, ಕಲಾವಿದರು ಮಾತಾಡೋದು, ಜನ ಮಾತಾಡ್ಬೇಕಲ್ಲ. ಆಗ ಹಿರಿಯರು ಹೇಳ್ದಂಗೆ ಬರೋಬ್ರಿ ಐತೆ. ಅದು ನಮ್ಮನ್ನು ಅರ್ಧ ಹಾಳು ಮಾಡಿದವ್ರು ಅವ್ರ. ಈಗಾದರೂ ಹೇಳ್ತಾನೆ, ನೀವು ಇಲ್ಲಿ ಹೇಳಾಕತ್ತಾರೆ, ನಾವು ವೇದಿಕೆ ಮೇಲೆ ಹೇಳ್ತಾನೆ. ದೊಡ್ಡ ದೊಡ್ಡ ವೇದಿಕೆ ಮೇಲೆ ನಮ್ಮ ಸಂವಾದಗಳಾಗ್ಯಾವ, ದೊಡ್ಡ ದೊಡ್ಡ ಲೆಕ್ಚರರ್ಗಳು ಜೋಡಿ ಆಗ್ಯಾವ. ಅದಕ್ಕೆ ಹಂಪಿ ಯೂನಿವರ್ಸಿಟಿಯಿಂದ ಮೆಸೇಜ್ ಬಂತ. ಹಂಪಿ ಯೂನಿವರ್ಸಿಟಿ ಅಂದ್ರೆ ನಿಮ್ಗೆ ಗುರ್ತೈತಿ, ನಮಗಷ್ಟು ಇಲ್ಲ. ಆದ್ರೆ ಕಲಾವಿದ್ರದ್ದು ಒಂದು ದೊಡ್ಡ ಅದು. ಅವ್ರ ಮೆಸೇಜ್ ಕಳಿಸಿರಿ, ನೀವು ಹೆಜ್ಜೆ ಇಟ್ಟದಿಂದ ಭಾಳ ಒಳ್ಳೆಯದು ಕೆಲಸ ಮಾಡೀರಿ, ನಿಮಗೆ ನಮ್ಮ ಬೆಂಬಲ ಐತಿ, ನಿಮ್ಮ ಹಾಡುಗಳನ್ನ ನಾವು ಕೇಳೀವಿ, ಹಳಬರು ನಿಮ್ಮದ್ರೊಳಗೆ ಅಂಥವು ಏನು ನಮಗೆ ಕಂಡು ಬಂದಿಲ್ಲ ಅಂತಂದ್ರೆ ಅವ್ರು. ನಮಗೆ ಇದಕ್ಕಿಂತ ಹೆಚ್ಚು ಖುಷಿ ಏನು ಬೇಕಾಗಿಲ್ಲ. ಇದೇನ ನಾವೇನೋ ಸಾಚಾಗಳು ಅಂತೇಳಿ ನಾವು ಹೇಳತ್ತಿಲ್ಲ, ನಾವು ಮಾಡ್ಯೋದು ತಪ್ಪು. ಕಡ್ಡಿಲಿ ತಿಂದರು ಅದ, ಪೂರಾ ಬಗ್ಸಿಲಿ ತಿಂದರು ಅದ, ಬಾಯಿ ಹಾಕಿರು ಅದ. ಅದಕ್ಕೆ ಎಲ್ಲರೂ ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಗುನು. ಈಗ ನಾವು ನಿನ್ನೆ ಇಲ್ಲಿ ಮೊನ್ನೆ ಒಂದು ನಮ್ಮ ಜನಪದ ಸಮ್ಮೇಳನ ಇತ್ತು, ಅಲ್ಲಿ ಕರೆಸಿ ಸನ್ಮಾನ ಕೊಟ್ಟರು, ಸನ್ಮಾನ ಮಾಡಿರು, ಸತ್ಕಾರ ಮಾಡಿರು, ಒಂದು ಪ್ರಶಸ್ತಿನೂ ಕೊಟ್ರು. ನೀವು ಮಾಡಾಕತ್ತಿದ್ದು ಒಳ್ಳೇದೈತ್ರಿ. ಅಲ್ಲಿಯೂ ಒಂದು ವೇದಿಕೆ ಮೇಲೆ ಒಬ್ರು ಹೇಳಿದ್ರು, ಅವರೆಲ್ಲ ಹೆಂಗೆ ಧ್ವನಿ ಎತ್ತಿದ್ದಾರೆ, ಅವ್ರ ವಿಡಿಯೋಗಳೆಲ್ಲ ನಾವು ನೋಡೀವಿ. ಎಲ್ಲರೂ ಯಾವುದೋ ಜನಪದ ಸಮ್ಮೇಳನದಾಗ ಆಗ್ತದೆ, ಏನೋ ಹೊರಗಿದ್ದು ಯಾವ್ದಾರು ಒಂದು ಕಾರ್ಯಕ್ರಮದಾಗಿದ್ರೆ ಬೇರೆ ಆಗ್ತೈತೆ. ಹಿಂಗೆ ಎಲ್ಲರೂ ಸಹಕಾರ ಸಿಗಾಕತ್ತೈತಿ. ಎಲ್ಲರೂ ಒಂದಾಗಿ ಹೋಗುನು. ಯಾಕಂದ್ರೆ ಎಲ್ಲರೂ ಇದ್ರಾಗ ಭಾಳ ಅದಾವ, ಅಲ್ಲೆಲ್ಲಿ ಇರ್ತಾವನ್ನ ಯಾರಿಗೂ ಬಿಟ್ಟದ್ದಲ್ಲ, ಯಾರೂ ಸಾಚಾಗೊಳ್ಳಲ್ಲ. ಎಲ್ಲರೂ ನಮ್ಮನ್ನು ಹಿಡ್ದು ಹೇಳ್ತೀವಿ, ಎಲ್ಲರೂ ತಪ್ಪು ಮಾಡೇ ಇರ್ತೀವಿ. ಅದನ್ನು ತಿಂದ್ಕೊಂಡು ಮುಂದೆ ಹೆಜ್ಜೆ ಇಡೋನು ಅನ್ಕೊತ ಎಲ್ಲರಿಗೂ ತಾಯಿ ಶಾರದಾಂಬೆ, ಪುಟ್ಟರಾಜ ಅಜ್ಜ, ಸಿದ್ದೇಶ್ವರ ಅಜ್ಜ ಒಳ್ಳೇದು ಮಾಡಲಿ ಅಂತೇಳಿ ನಾನು ಎರಡು ಮಾತು ಮುಗಿಸ್ತೀನಿ. ಮುಂದಿನ